ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಕನ್ನಡದ ನಿರ್ದೇಶಕರಾಗಿರುವ ಪ್ರಶಾಂತ್ ನೀಲ್ ಅವರು ಮತ್ತೆ ಅದೇ ರೀತಿಯಾಗಿ ಕನ್ನಡದ ನಟಿಯಾಗಿರುವ ರುಕುಮಣಿ ವಸಂತ, ಟಾಲಿವುಡ್ನ ಆಕ್ಟರ್ ಆದ ಜೂನಿಯರ್ NTR ಅವರ ಒಂದು ಕಾಂಬಿನೇಷನ್ ಅಲ್ಲಿ ಡ್ರ್ಯಾಗನ್ ಅನ್ನೋ ಒಂದು ಗ್ಲಿಮ್ಸ್ ರಿಲೀಸ್ ಆಗಿದೆ ಸಿನಿಮಾ ಬಗ್ಗೆ. ಸಿನಿಮಾ ಹೆಸರು ಡ್ರ್ಯಾಗನ್ ಅಂತ. ಅದ್ರ ಬಗ್ಗೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಒಂದೊಂದು ಫ್ರೇಮ್ ಕೂಡ ವಿಚಿತ್ರವಾಗಿ ಕಾಣ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಒಂದ್ ವೇಳೆ ನೀವೇನಾದ್ರು ಆ ಗ್ಲಿಪ್ಸ್ ಏನಾದ್ರು ನೋಡಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಗುರು. ಆ ಒಂದು ಗ್ಲಿಪ್ಸ್ ಅಲ್ಲಿ ಆ ಒಂದು ವಿಡಿಯೋದಲ್ಲಿ ಒಂದು ಡೈಲಾಗ್ ಇರುತ್ತೆ, ದೇವ್ರು ನಂಗೊಂದು ವರ ಕೊಟ್ಟಿದ್ದಾನೆ, ಗನ್ಗೆ ಪಾಯಿಂಟ್ ಇಟ್ ಮೇಲೆ ಮರ್ತು ಹೋಗ್ತೀನಿ, ಅದಾದ್ಮೇಲೆ ನಾನು ಯಾರು ಸಾಯಿಸ್ತೀನಿ ಅಂತ ನನ್ ಕನ್ಸಲ್ಲಿ ಬರದೇ ಇಲ್ಲ, ಸತ್ತು ಹೋಗಿರೋರು ಕೇವಲ ಶತ್ರುಗಳು ಮಾತ್ರ ಕಣ್ಮುಂದೆ ಬರ್ತಾ ಇರ್ತಾರೆ, ಆ ಕನ್ಸಲ್ಲಿ ನೀನ್ ಬರಕ್ ಹೋಗ್ಬೇಡ ಅನ್ನೋ ಡೈಲಾಗ್ ಹೇಳ್ತಾರೆ ಜೂನಿಯರ್ NTR ಅವರು. ಸಖತ್ತಾಗಿದೆ ಗುರು. ಇನ್ನೊಂದೇನ್ ಗೊತ್ತಾ ವಿಶೇಷ ಅಂದ್ರೆ, ಜೂನಿಯರ್ NTR ಅವರೇ ಓವನ್ ಆಗಿ ವಾಯ್ಸ್ ಕೊಟ್ಟಿದ್ದಾರೆ. ಆ ಗ್ಲಿಪ್ಸ್ ಆಗಿರ್ಬೋದು, ಆ ಸಿನಿಮಾಗಾಗಿರ್ಬೋದು ಅವರೇ ಕೊಡ್ತಾರೆ ಗುರು ಖಂಡಿತವಾಗ್ಲು. ಆ ರೀತಿ ಇದೆ. ಮೇನ್ ಆಗಿ ಪ್ರಶಾಂತ್ ನೀಲ್ ಅವರ ಒಂದು ಸಿನಿಮಾಗಳೇನಿದೆ ವಿಚಿತ್ರ ಅನ್ಸುತ್ತೆ ಗುರು. ಕಾರಣ ಏನ್ ಗೊತ್ತಾ, KGF ತಗೊಳ್ಳಿ, ಬಂಗಾರದ ಬಗ್ಗೆ ಇತ್ತಂತೆ, ಅದಂತೆ ಏನಾಗಿತ್ತು, ಯಾಕಾಗಿತ್ತು, ಅದೇನು PM ಹತ್ರ ಎಲ್ಲ ಹೋಗಿತ್ತಂತೆಲ್ಲ ಸ್ಟೋರಿ ಬರೀತಾರೆ. ಅದೇ ರೀತಿಯಾಗಿ ಈಗ ಡ್ರ್ಯಾಗನ್ ಬಗ್ಗೆ ಬರಬೇಕಾದ್ರೆ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಮಾಮೂಲಾಗಿ ಮಸಾಲಾ ಪದಾರ್ಥಗಳು, ಬಂಗಾರ, ನಾಣ್ಯ, ವಜ್ರ, ವೈಡೂರ್ಯ ಇದಕ್ಕೋಸ್ಕರ ಬಂದಿದ್ರು ಅಂತ ನಾವ್ ಅನ್ಕೊಂಡಿದ್ರೆ ಅದು ತಪ್ಪು. ಈ ಸಿನಿಮಾ ಪ್ರಕಾರ, ಈ ಸಿನಿಮಾದಲ್ಲಿ ಹೇಳ್ತಾರೆ ಅವರು, ಒಪೆಕ್ ಅಂತ ಒಂದು ಡ್ರಗ್ ಇರುತ್ತೆ, ಡ್ರಗನ್ ಇರುತ್ತೆ. ಆ ಡ್ರಗ್ ಅಂದ್ರೆ ಒಂದು ಮದ್ದು ಪದಾರ್ಥ ಇರುತ್ತೆ. ಆ ಪದಾರ್ಥಕ್ಕೋಸ್ಕರ ಆ ಗಿಡನ ಆಫ್ಘಾನಿಸ್ತಾನದಲ್ಲಿ ಮತ್ತೆ ನಮ್ಮ ಪಶ್ಚಿಮ ಒಂದು ಭಾರತದಲ್ಲಿ ಬೆಳೀತಾ ಇದ್ರು. ಅದಕ್ಕೋಸ್ಕರ ಅವರು 250 ವರ್ಷ ನಮ್ಮ ಭಾರತದಲ್ಲಿ ಇದ್ರು. ಇಲ್ಲಿಂದಾನೇ ಎಲ್ಲಾನು ಕಂಟ್ರೋಲ್ ಮಾಡ್ತಾ ಇದ್ರು, ಪ್ರಪಂಚ ದೇಶಗಳಿಗೆ ಒಂದು ಸರಬರಾಜು ಮಾಡ್ತಾ ಇದ್ರು ಅಂತೆಲ್ಲ ಆ ವಿಡಿಯೋದಲ್ಲಿ, ಆ ಕ್ಲಿಪ್ಸ್ ಅಲ್ಲಿ ಹೇಳ್ತಾರೆ. ಖಂಡಿತವಾಗ್ಲೂ ಶಾಕ್ ಆಯ್ತು. ಪ್ರಶಾಂತ್ ನೀಲ್ ಅವರ ಒಂದು ಸ್ಟೋರಿಗಳು ಆ ರೀತಿ ಇರ್ತವೆ. ಖಂಡಿತವಾಗ್ಲು ಸೂಪರ್ ಅಂತ ಹೇಳ್ಬೋದು. ಬಟ್ ಅದ್ರಲ್ಲಿ ಅದಾದ್ಮೇಲೆ 1947 ಅಲ್ಲಿ ಬ್ರಿಟಿಷರು ನಮ್ಮ ಭಾರತ ಬಿಟ್ಟು ಹೋದ್ಮೇಲೆ ಆ ಡ್ರಗ್ಗೋಸ್ಕರ, ಆ ಗಿಡಕ್ಕೋಸ್ಕರ, ಆ ಮತ್ತು ಪದಾರ್ಥಕ್ಕೋಸ್ಕರ ಯಾವ ರೀತಿ ಎಲ್ಲ ಯುದ್ಧ ಆಯ್ತು, ಹೀರೋ ಹೇಗ್ ಉಟ್ಕೊಂಡ್ ಬಂದ, 7 days ಅಲ್ಲಿ ಒಬ್ಬೊಬ್ರು ಉಟ್ಕೊಂಡ್ ಬರ್ತಾರೆ. ಲಾಸ್ಟ್ ಅಲ್ಲಿ ಒಂದು ಡೆವಿಲ್ ಇಸ್ ಬರ್ನ್ ಅಂತ ಒಂದು ರುಕುಮಣಿ ವಸಂತ ಅವರು ಡೈಲಾಗ್ ಹೇಳ್ತಾರೆ. ಆವಾಗ ಜೂನಿಯರ್ NTR ಅಂತ ತೋರಿಸ್ತಾರೆ. ಖಂಡಿತವಾಗ್ಲು ಒಂದು ರೀತಿ ಹೇಳ್ಬೇಕಂದ್ರೆ ಹಾಲಿವುಡ್ ರೇಂಜ್ ಇದೆ ಗುರು ಅದು. ಆ ಸ್ಟೋರಿ, ಆ ವಿಲನ್ಗಳು, ಆ ಸಿನಿಮಾ ಫೋಟೋಗ್ರಫಿ ಆಗಿರ್ಬೋದು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಎಕ್ಸಲೆಂಟ್, ಸೂಪರ್, ಅಮೇಜಿಂಗ್, ಅದ್ಭುತ, ಆಕರ್ಷಕ ಅಂತಾನೆ ಹೇಳ್ಬೋದು. ಆ ರೀತಿ ಇದೆ ಗ್ಲಿಪ್ಸ್ ಮಾತ್ರ. ಮತ್ತೆ ನೀವು ಗ್ಲಿಪ್ಸ್ ನೋಡಿದ್ರೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಜೂನಿಯರ್ NTR ಆ ಡೈಲಾಗ್ ಹೇಳ್ಬೇಕಾದ್ರೆ ಅದ್ಭುತವಾಗಿ ಅನಿಸ್ತು. ಅದೇ ರೀತಿಯಾಗಿ ಆ ಬ್ಯಾಕ್ ಗ್ರೌಂಡ್ ಬಂತು ರವಿ ಬಸೂರ್ ಅವರು ಅಂತ ವಿಶೇಷ ರೀತಿಗೆ ಕೊಟ್ಟಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಅಂದ್ರೆ ಪ್ರಶಾಂತ್ ನೀಲ್ ಅವರು ಈ ರೀತಿ ಅಂದ್ರೆ ಈಗ KGF ಆಯ್ತು, KGF 1 ಆಯ್ತು, ಅದಾದ್ಮೇಲೆ ಸಲಾರ್ ಆಯ್ತು, ಎಲ್ಲೋದ್ರಪ್ಪ ಪ್ರಶಾಂತ್ ನೀಲ್ ಅಂತ ಅನ್ಕೊಂಡ ಟೈಮ್ ಅಲ್ಲಿ ಬರುತ್ತೆ. ಬಟ್ ಈ ಸಿನಿಮಾ 2027 ಜೂನ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ನಾನು ಇದೇ ತಿಂಗಳು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಕನ್ಫ್ಯೂಸ್ ತುಂಬಾ ಜನ ಕನ್ಫ್ಯೂಸ್ ಆಗಿರ್ಬೋದು. ಬಟ್ ಮುಂದಿನ ವರ್ಷ ರಿಲೀಸ್ ಆಗುತ್ತೆ. ಇದೇನು ಟ್ರೈಲರ್ ಅಲ್ಲ, ಬಟ್ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಈ ರೀತಿ ಇತ್ತು, ಇದಕ್ಕೋಸ್ಕರ ಇದು ಆಗಿತ್ತು ಅಂತೆಲ್ಲ ಹೇಳ್ತಾರೆ. ಸೂಪರ್ ಆಗಿದೆ ಗುರು. ಒಂದ್ ವೇಳೆ ಖಂಡಿತವಲ್ಲೂ ನೋಡ್ಲಿಲ್ಲ ಅಂದ್ರೆ ನೀವು ಹೋಗಿ ನೋಡಿ, ಮಿಸ್ ಮಾಡಿದರೆ ಅದ್ಭುತವಾಗಿ ತೋರಿಸಿದೆ. ಒಂದೊಂದು ಫ್ರೇಮು ಕೂಡ ಅಂದ್ರೆ 7 ದಿನ ಒಂದು ರಿಚ್ ಹೇಳ್ತಾರೆ, ಒಂದು ಗಿಫ್ಟ್ ಹೇಳ್ತಾರೆ, ಅದಾದ್ಮೇಲೆ ವೈಲೆನ್ಸ್ ಅಂತೆಲ್ಲ ಹೇಳಿ ಕೊನೆಗೆ ರುಕುಮಣಿ ವಸಂತ ಅವರು ಡೆವಿಲ್ ಇಸ್ ಬರ್ನ್ 7 days ಅಂತ ಹೇಳ್ತಾರೆ. ಬಟ್ ಅದು ಮಾತ್ರ ಸೂಪರ್ ಆಗಿದೆ. ಇದರಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಎಲ್ಲಾ ಫಿಲ್ಮ್ಗಳು ಹುಟ್ಟಬೇಕಾದ್ರೆ ಒಬ್ಬ ಹೀರೋ ಹುಟ್ಲೇಬೇಕು. ಆ ಹೀರೋ ನೀವ್ ಆಗ್ಬೇಕಂತ ಹೇಳಿ ನಮ್ಮ ಇವ್ರಿಗೆ ಅನಿಲ್ ಕಪೂರ್ ಅವ್ರಿಗೆ ಸದ್ಯ ಇವ್ರ ಸೇತುಪತಿ ಅವ್ರು ಹೇಳ್ದಂಗೆ ಆಗ್ತಾರೆ. ಬಟ್ ಅದು ಮಾತ್ರ ಹೈಲೈಟ್ ಅನ್ಸುತ್ತೆ. ಖಂಡಿತವಾಗ್ಲು ಆ ಹೀರೋ ಹೇಗ್ ಆಗ್ತಾನೆ, ಹೀರೋ ಹೇಗ್ ಉಟ್ಕೊಂಡ್ ಬರ್ತಾನೆ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಜೂನಿಯರ್ NTR ನಾವು ನೋಡಿದಾಗ ತುಂಬಾ ವೀಕ್ ಆಗಿದ್ರು ಏನಪ್ಪಾ ಅಂತ ಅನ್ಸುತ್ತೆ. ಬಟ್ ಆ ಫ್ರೇಮ್ ಅಲ್ಲಿ, ಆ ವಿಡಿಯೋದಲ್ಲಿ ನೋಡಿದಾಗ ಆ ಬ್ಲಾಕ್ ಬನೀನ್ ಆಗಿರ್ಬೋದು, ಶರ್ಟ್ಲೆಸ್ ಶಾರ್ಟ್ ಆಗಿರ್ಬೋದು, ಸಖತ್ತಾಗಿ ಕಾಣ್ತಾ ಇದೆ. ಸೂಪರ್ ಆಗಿದೆ. ಸಿನಿಮಾ ಬಗ್ಗೆ ಮಾತಾಡಿದ, ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಈ ಕ್ಲಿಪ್ಸ್ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಮಿಸ್ ಮಾಡ್ತಾನೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.